ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ರೀ, ಹುಡ್ಗ ನೋಡಿದ್ರೆ ಕೈ ತೊಳ್ಕೊಂಡು ಮುಟ್ಬೇಕು, ಹಂಗವನೆ ಓದಿರಂಗ್ ಕಾಣಿಸ್ತಾನೆ. ಅದೆಷ್ಟು ವರದಕ್ಷಿಣೆ ಕೇಳ್ತಾನೋ ಏನೋ. ಅವನು ಎಷ್ಟು ಬೇಕಾದ್ರೂ ಕೇಳ್ತಾನೆ, ಅದನ್ನ ಕಟ್ಕೊಂಡು ನಿನಗೇನಾಗಬೇಕು? ನೀ ಏನಾದ್ರು ನಿಮ್ಮ ಅಪ್ಪನ ಮನೆ ತಂದ್ಕೊಡ್ತೀಯಾ, ಅಥವಾ ನಾನು ಮದುವೆ ಆದಾಗ ನಿಮ್ಮ ಅಪ್ಪ ಲಕ್ಷ ಲಕ್ಷ ವರದಕ್ಷಿಣೆ ಕೊಟ್ಟಿದ್ನ? ಹೋಗ ಒಳಗಡೆ ಏನಾದ್ರು ಕ್ಯಾಮ್ ಇದ್ರೆ ನೋಡು, ಹೋಗು ಅನ್ನಲ್ಲ. ಮಾವ, ಈ ಪೋಟ ಈ ಜಾತಕ ಇಲ್ಲಿಗೆ ಹೆಂಗ್ ಬಂತು ಗೊತ್ತಾ? ನಂಗೇನು ಗೊತ್ತು, ನಮ್ಮ ಅಕ್ಕನೇ ತರಿಸಿರ್ಬೇಕು. ಇಲ್ಲ ಕಣ್ತಮ್ಮಯ್ಯ, ಈ ಪೋಟ ಈ ಜಾತಕ ಇಲ್ಲಿಗೆ ಹೆಂಗ್ ಬಂತು ಅಂತ ನನಗೆ ಗೊತ್ತಿಲ್ಲ. ನೀವಿಬ್ರು ಯಾಕೆ ಗಾಬರಿ ಆಯ್ತೀರಾ? ಈ ಪೋಟ ಯಾರದ್ದು, ಈ ಜಾತಕ ಯಾರದ್ದು ಅಂತ ನಿಜವಾಗ್ಲೂ ನಂಗೂ ಗೊತ್ತಿಲ್ಲ. ನನ್ಗನ್ಸುತ್ತೆ ನಾವು ಜ್ಯೋತಿಷ್ಯ ಕೇಳಕ್ ಹೋದ್ವಲ್ಲ, ಅಲ್ಲಿಂದ ಅಪ್ಪಿ ತಪ್ಪಿ ಇಲ್ಲಿಗೆ ಬಂದಿರಬೇಕು. ಆದದ್ದೆಲ್ಲ ಒಳ್ಳೇದಾಯ್ತು ಬಿಡ್ಮವ. ತಗಿ, ಯಾವೊಂದೋ ಜಾತಕ ಇಲ್ಲಿಗೆ ಬಂದ್ರೆ ನಂಗೇನು ಒಳ್ಳೇದಾಯ್ತದೆ? ಊರವರು ಲಚ್ಚಿನ ಲಗ್ನ ಆಗೋರು ಯಾರು ಅಂತ ಕೇಳಿದ್ರೆ ತೋರ್ಸಕ್ಕೊಂದು ಫೋಟೋ ಸಿಕ್ದಂಗಾಯ್ತು, ಜೊತೆಗೆ ಜಾತಕನೂ ಅದೇ. ನಂಗೊಂದು ಪಿಲಾನ್ ಹೊಳಿತಾ ಇದೆ ಮಾವ. ಆಗ ನೀನು ಊರವ್ರ ಕಣ್ಣಿಗೆ ದೊಡ್ಡ ಮನ್ಸನ್ ತರ ಕಾಣಿಸ್ತೀಯ, ಊರವ್ರ ಓಟೆಲ್ಲ ನಿಂಗೆ ಬೀಳ್ತದೆ ಅಲ್ವಾ ಮಾವ? ವಾವ್ ವಾ ಬಸವ, ನಾನು ಇನ್ನೇನೋ ಅನ್ಕೊಬಿಟ್ಟಿದ್ದೆ. ಬೆಳ್ಳು ತೋರಿಸಿದ್ರೆ ಹಸ್ತ ನಂಗೋ ಬುದ್ಧಿವಂತ ಅನ್ಕೊಂಡಿರ್ಲಿಲ್ಲ ಕಳ್ಳ. ಕಡೆಗೂ ನಿಮ್ಮ ಮನೆಗೆ ಬರೋ ಭಾಗ್ಯ ಬಂತು ಮಾವ. ಇಂಥದ್ದೊಂದು ದಿನ ಬರುತ್ತೆ ಅನ್ನೋ ನಂಬಿಕೆನೆ ಸತ್ತು ಹೋಗಿತ್ತು. ಇದೆಲ್ಲದರ ಅಗತ್ಯವೇ ಇರಲಿಲ್ಲ ಕೈಲಾಶ್. ಇಷ್ಟಕ್ಕೆಲ್ಲ ಕಾರಣ ನಮ್ಮ ಕಲ್ಪನಾಳ ಹಠಮಾರಿತನ. ಅವಳು ಸ್ವಲ್ಪ ಅನುಸರಿಸ್ಕೊಂಡು ಹೋಗಿದ್ರೆ ಈ ರಾದ್ದಾಂತಾನೇ ಆಗ್ತಿರ್ಲಿಲ್ಲ. ಏನ್ ಮಾಡಕ್ಕಾಗತ್ತೆ ಮಾವ, ಒಬ್ಬೊಬ್ಬರದು ಒಂದೊಂದು ಥರ ಸ್ವಭಾವ. ನಿಮ್ಮ ಮಗಳು ನನಗೆ ಅನುಸರಿಸ್ಕೊಳಕ್ಕಾಗಲಿಲ್ಲ, ಅದಕ್ಕೆ ನಾನೇ ಅನುಸರಿಸ್ಕೊಂಡು ಹೋಗ್ತಾ ಇದ್ದೆ. ನನ್ನ ಮಗಳು ಕಲ್ಪನಾ ನಿಮ್ಮನ್ನು ಪಡೆಯೋದಕ್ಕೆ ತುಂಬಾ ಪುಣ್ಯ ಮಾಡಿದ್ಲು. ಬೇರೆ ಯಾರಾದರೂ ಆಗಿದ್ದಿದ್ರೆ ತುಂಬಾ ಕಷ್ಟ ಆಗಿರ್ತಿತ್ತು. ಅದು ಸರಿ ಕೈಲಾಶ್, ಗಂಡ ಹೆಂಡತಿ ಇಬ್ಬರೇ ಬಂದಿದ್ದೀರಿ, ಗೊಂಬೆ ಯಾಕೆ ಬರಲಿಲ್ಲ? ಮಾವ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನ್ನ ಮಗಳಿಗೆ ನಿಮ್ಮ ಮಗಳಿಗಿಂತ 3 ಪಟ್ಟು ಹಠ ಜಾಸ್ತಿ. ಎಲ್ಲ ಅವಳು ಹೇಳ್ದಾಗೆ ಆಗಬೇಕು. ಕಾಲೇಜಲ್ಲಿ ಏನೋ ಸಬ್ಮಿಷನ್ ಇದೆ, ಬರೋಕ್ಕಾಗೋದೇ ಇಲ್ಲ ಅಂತ ಹೇಳಿದ್ಲು. ಅವಳನ್ನ ಒಪ್ಸೋದಕ್ಕೆ ನಾವಿಬ್ಬರೂ ಪ್ರಯತ್ನ ಪಟ್ವಿ, ಆದರೆ ಆಗಲಿಲ್ಲ. ಅದಕ್ಕೆ ನಾವು ಬರೋದು ಲೇಟ್ ಆಯಿತು. ಇನ್ನೇನಿಲ್ಲ, ಇಂಥ ಸಂದರ್ಭದಲ್ಲಿ ನನ್ನ ಮೊಮ್ಮಗಳು ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಏನೇ ಆಗಲಿ, ಕಡೆಗೂ ನನ್ನ ಮಗಳು ನನ್ನ ಮನೆಗೆ ಬಂದ್ಲಲ್ಲ, ಅದೇ ನನಗೆ ಸಂತೋಷ. ನೀವು ಯಾಕೆ ಅಳ್ತಿದ್ದೀರಾ ಅಂತ ನಾನು ಕೇಳಲ್ಲಮ್ಮ, ಯಾಕೆ ಅಂತ ನನಗೆ ಗೊತ್ತು. ಆದರೆ ಎಷ್ಟು ವರ್ಷ ಅಂತ ಹೀಗೆ ಹೇಳ್ತಾ ಇರ್ತೀರಿ? ಅವರೆಲ್ಲ ಒಟ್ಟಿಗೆ ಸೇರಿ ಸುಖವಾಗಿರೋದನ್ನ ನೋಡಿ ಸಂತೋಷ ಕಣ್ಣೀರು ಬಂತು ಕಣೋ. ಅಮ್ಮ, ಸಂತೋಷದ ಕಣ್ಣೀರು ಯಾವುದು, ದುಃಖದ ಕಣ್ಣೀರು ಯಾವುದು ಅಂತ ತಿಳ್ಕೊಂಡೇ ಇರೋಷ್ಟು ದಡ್ಡ ನಾನಲ್ಲ ಅಮ್ಮ. ಅಮ್ಮ, ನೀವು ಈಗಲೂ ಹ್ಞೂ ಅನ್ನಿ. ಈ ಮನೇಲಿ ಏನು ನಡೀತಾ ಇದೆ, ಈ ಮನೇಲಿರೋರೆಲ್ಲ ನಿಮ್ಗೆ ಎಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಚಂದನ್ಗೊಂದೇ ಒಂದು ಮಾತು, ಸಮಸ್ಯೆ ಎಲ್ಲ ಬಗೆಹರಿಯುತ್ತಮ್ಮ. ದಯವಿಟ್ಟು ಅದೊಂದು ಕೆಲಸ ಮಾತ್ರ ಮಾಡಬೇಡ ರಾಮು. ಚಂದುಗೆ ಈ ಮನೇಲಿ ಏನಾಗ್ತಾ ಇದೆ ಅಂತ ಗೊತ್ತಾದ್ರೆ ಸಮಸ್ಯೆಗಳು ಪರಿಹಾರ ಆಗಲ್ಲ, 100 ಹೊಸ ಸಮಸ್ಯೆಗಳು ಹುಟ್ಕೊಳತ್ವೆ. ನನ್ನ ಪುಣ್ಯದಿಂದ ನನ್ನ ಮಗ ಈ ಮನೇಲಿ ಸುಖವಾಗಿದ್ದಾನೆ, ನೆಮ್ಮದಿಯಿಂದ ಇದ್ದಾನೆ. ನನ್ಗಷ್ಟು ಸಾಕು. ಅಮ್ಮ, ನೀವು ಹಾಕಿದ ಕೈ ತುತ್ತು ತಿಂದಿದ್ದೀನಿ, ನೀವು ಕೈ ಹಿಡಿದು ಬರ್ಸಿ ಕಲಿಸಿದ್ದೀರಾ.
ನಿಮ್ಮ ಹೊಟ್ಟೆಲಿ ಹುಟ್ಟದೆ ಹೋದ್ರು ಮಗನಿಗಿನ್ನ ಹೆಚ್ಚಾಗಿ ನನ್ನನ್ನು ಸಾಕಿದ್ದೀರಾ. ನಿಮ್ಗೆ ಆಗ್ತಿರೋ ಅವಮಾನನ ನನ್ನ ಕೈಯಲ್ಲಿ ನೋಡ್ಕೊಂಡಿರೋಕ್ಕಾಗ್ತಿಲ್ಲ ಅಮ್ಮ. ರಾಮು, ಚಂದು ಈ ಮನೇಲಿ ಚೆನ್ನಾಗಿರ್ಬೇಕು ಅಂತ ನಿನ್ಗನ್ಸಿದ್ರೆ ಈಗ ಹೇಗಿದ್ಯೋ ಹಾಗಿದ್ದು ಬಿಡು. ಹೋಗು, ಹೊರಗಡೆ ನಿನಗೆ 100 ಕೆಲಸ ಇರುತ್ತೆ, ನೋಡು ಹೋಗು. ನೀವು ಯಾಕೆ ಹೊರಗಡೆ ಹೋಗು ಅಂತ ಹೇಳ್ತಿದ್ದೀರ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ನಿಮ್ಮ ಕಷ್ಟ, ನಿಮ್ಮ ನೋವು ನನಗೆ ಗೊತ್ತಾಗಬಾರ್ದು ಅಂತ ತಾನೇ. ನನ್ನ ನೆಮ್ಮದಿಯಿಂದ ಅಳೋಕಾದ್ರೂ ಬಿಡು ರಾಮು, ಪ್ಲೀಸ್. ನಾಗೆ, ಲೇ ನಾಗೆ, ಓ ಇಲ್ಲಿದೆಯಾ ನೀನು? ಲೇ ನಾಗೆ, ನಾ ಕೇಳಿದ್ದೆಲ್ಲ ದಿಟ್ವಾ, ಸುಜಾತ ಹೇಳಿದ್ದೆಲ್ಲ ದಿಟ್ವಾ, ನಂಗೆ ನಂಬಕ್ಕೆ ಆಯ್ತಾ ಇಲ್ಲ ಕಡೆ. ಲೇ ನಾಗೆ, ಲಜ್ಜಿಗೆ ನನ್ನ ಅಳಿಯ ಗಂಡು ನೋಡಿದ್ದಾನಂತೆ, ಮದುವೆ ಮಾಡಬೇಕು ಅಂತ ಇದ್ದಾನಂತೆ. ನಾಗೆ, ಆ ಹುಡುಗನ ಫೋಟೋ ತೋರಿಸೆ ನನಗೆ. ಜಾತಕದ ಫಲ ಕೂಡ ಬಂದೈತಂತೆ. ನನ್ನ ಮೊಮ್ಮಗಳಿಗೆ ಮದುವೆ ಆದ್ರೆ ಸಾಕು ಅಂತ ನಾ ಹತ್ತದೇ ಇರೋ ಬೆಟ್ಟ ಇಲ್ಲ, ನಾನು ಪೂಜಿಸ್ದೇ ಇರೋದು ಯಾವ್ರಿಲ್ಲ ಕಣೆ. ನನ್ನ ಮೊಮ್ಮಗಳನ್ನ ಮದುವೆ ಆಗೋ ಆ ಹುಡುಗನ ಮಕ ತೋರ್ಸ ನಂಗೆ. ಅತ್ತೆವಾ, ನೀ ಹೇಳ್ದಾಗೆ ಲಚ್ಚಿಗೆ ನನ್ನ ಮಲತಾಯಿ ಅಲ್ಲ, ಎತ್ತ ತಾಯಿ. ಎದೆ ಎತ್ತಕ್ಕೆ ಬೆಳೆದ ಮಗಳಿಗೆ ಗಂಡು ನೋಡೋದು ಮದುವೆ ಮಾಡೋದು ಅಂದ್ರೆ ಅಷ್ಟೊಂದು ಸುಲಭ ಅನ್ಕೊಂಡಿದ್ಯಾ? ಯುದ್ಧ ಮಾಡ್ದಂಗೆ ಅಲ್ಲ ಕಣೆತವ. ಊರವ್ರು ಯಾರೋ ಹೇಳಿದ್ರು ಕೇಳಿದ್ರು ಅಂದ್ರೆ ಕೇಳಿದವ್ರಿಗೆಲ್ಲ ನನ್ನ ಮಗಳನ್ನ ಕೊಟ್ಬಿಡಕ್ಕಾಯ್ತದ? ಸಂಬಂಧ ಅಂದ್ರೆ ಜೀವಕ್ಕಿಂತ ಹೆಚ್ಚು ಕಣತ್ತೆ. ನಿಮ್ಮ ಅತ್ತೆಗೆ ನನ್ನ ಮೇಲೆ ಯಾವತ್ತೂ ನಂಬಿಕೆ ಇರಲಿಲ್ಲ. ನಾನು ಅವಳಿಗೆ ಕೆಟ್ಟದ್ದು ಮಾಡಿದೆ, ಚಿತ್ರಹಿಂಸೆ ಕೊಟ್ಟೆ ಅಂತಲೇ ತಿಳ್ಕೊಂಡವಳೆ. ಆದ್ರೆ ಅವಳಿಗೆ ಗೊತ್ತಿಲ್ಲ ನುಗ್ಗೆ ಗಿಡವ ಕತ್ತರಿಸ್ತಾನೆ ಬೆಳೆಸ್ಬೇಕು ಅಂತ. ನಾಳೆ ಬೇರೆಯವ್ರ ಮನೆಗೆ ದೀಪ ಹಚ್ಚಕ್ಕೆ ಹೋಗೋಳನ್ನ ಹೇಗೆ ಬೆಳೆಸ್ಬೇಕು ಅಂತ ನೀನು ನಿಮ್ಮ ಅತ್ತೆ ನಂಗೆ ಹೇಳ್ಕೊಡ್ಬೇಕಾ? ನೀವೆಲ್ಲ ಇಷ್ಟು ದೊಡ್ಡ ಮನ್ಸಿರೋರು ಅಂತ ನನಗೆ ಗೊತ್ತಾಗ್ಲಿಲ್ಲ. ನೀವು ಅವಳು ಕೊಡೋ ಕಷ್ಟ ನೋಡಿ ನಾನು ಕಣ್ಣೀರು ಹಾಕದ್ದೆ ಹೊರತು ಈ ಮುದಿ ಮುಂಡೋದಕ್ಕೆ ನಿಮ್ಗಿಷ್ಟು ಒಳ್ಳೆ ಮನಸ್ಸಿದೆ ಅಂತ ನನಗೆ ಅರ್ಥ ಆಗಲಿಲ್ಲ. ಮಲಮಗಳು ಅಂತ ಮೂದಲಿಸ್ತೀಯಾ, ಅವಳನ್ನ ಮೂಲೆಗಾಗ್ತೀಯ ಅನ್ಕೊಂಡಿದ್ದೆ. ಆದರೆ ನನ್ನ ಕಣ್ಣಿಗೆ ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಅಂತ ಅರ್ಥ ಆಗಲಿಲ್ಲ. ನಾಗೆ, ಮೊದಲು ನನ್ನ ಮೊಮ್ಮಗಳ ಮದುವೆ ಆಗೋ ಆ ಗಂಡಿನ ಮಕ ತೋರ್ಸವಾ? ನನ್ನ ಮೊಮ್ಮಗಳಿಗೆ ದೇವಲೋಕದಿಂದ ದೇವರೇ ಕಳಿಸಿರೋ ಗಂಡು ಇವನು. ಇವನಂತ ಗಂಡನ ಪಡೆಯೋದಕ್ಕೆ ನನ್ನ ಮೊಮ್ಮಗಳು ಇನ್ನೆಂತ ಪುಣ್ಯ ಮಾಡಿರ್ಬೇಕು. ದೇವ್ರೆ, ನಾ ನಿನಗೆ ಎಳ್ಳೆಣ್ಣೆ ದೀಪ ಹಚ್ಚಿದ್ದು ನಿನ್ನ ಕಣ್ಣು ಕಾಣ್ತಲ್ಲಪ್ಪ. ನನಗಿಂತ ಪುಣ್ಯವಂತೆ ಉಂಟೇನಪ್ಪ. ನಾಗಿ, ನನ್ನ ಮೊಮ್ಮಗಳು ನೋಡೋದಕ್ಕೆ ಗಂಡಿನ ಕಡೆಯವ್ರು ಯಾವಾಗ ಬರ್ತಾರಂತೆ? ಅವ್ರು ಬರೋ ಅಷ್ಟೊತ್ತಿಗೆ ನಾವು ಅಜ್ಜಿ, ನಮ್ಮ ಧರ್ಮ ಸಂಕಟ ನಿನ್ಗೆ ಅರ್ಥ ಆಗದೇ ಇಲ್ವಾ? ಲಚ್ಚಿ ಹಾದ್ರು ಕೊಡ್ತೋಳು ಅಂತ ಇಡೀ ಜಗತ್ತಿಗೆ ಗೊತ್ತು. ಸುತ್ತ 10 ಊರಲ್ಲಿ ಅವಳ ಮದುವೆ ಯಾಕೆ ಯಾರು ಮುಂದೆ ಬಂದಾರು? ಅದಕ್ಕೆ ಮಾವ ಈ ಶ್ರೀಮಂತ ಹುಡುಗನ್ನ, ಅದರಲ್ಲೂ ಓದಿರೋ ಹುಡುಗನ ಹುಡುಕಕ್ಕೆ ಎಷ್ಟು ಕಷ್ಟಪಟ್ಟವನೆ ಅಂತ ನಿಂಗೆ ಗೊತ್ತಾಯ್ತದ? ಲಚ್ಚಿ ನನ್ನ ಒಡ ಹುಟ್ಟಿದ ತಂಗಿ ಅಂತ ಆ ಹುಡುಗಂಗೆ ನಾ ಸುಳ್ಳು ಹೇಳಿವ್ನಿ. ನಾಳೆ ಆ ಹುಡುಗಂಗೆ ನಮ್ಗೆ ಆಗದೆ ಇರೋ ಈ ಊರವರು ಲಚ್ಚಿ ಇಂಥವಳು ನಮ್ಮ ಮನೆ ಮಗಳಲ್ಲ, ಇವಳು ಹಾದ್ರು ಕೊಡ್ತವಳು ಅಂತ ಹೇಳಿದ್ರು ಅನ್ಕೋ,
ಈ ಮದುವೆ ನಡೀತದ? ನೀನೇ ಹೇಳು. ಅದಕ್ಕೆ ನಾನು ಮಾವ ಏನ್ ಅನ್ಕೊಂಡಿದೀವಿ ಅಂದ್ರೆ, ಯಾರಿಗೂ ಗೊತ್ತಾಗ್ದಂಗೆ ಈ ಮದುವೆ ಮಾಡಿ ಮುಗಿಸಿದ್ರೆ ನನ್ನ ತಂಗಿ ಅಂದ್ರೆ ನಿನ್ ಮೊಮ್ಮಗಳು ಸುಖವಾಗಿರ್ತಾಳೆ ಅಂತ. ಈಗಲೂ ಬೇಡ ಅನ್ನು. ನಾನು ಮಾವ ಗಣ್ಣವ್ರನ್ನ ಕರೆಸಿ ನಿಶ್ಚಿತಾರ್ಥ ಮಾಡ್ತೀವಿ. ಆಮೇಲೆ ನಿಂಗೆ ಗೊತ್ತಲ್ವಾ, ಈ ಊರಲ್ಲಿ ಮನೆಗೊಬ್ಬ ಶತ್ರು ನಮ್ಗೆ. ಅವ್ರು ಯಾರಾದ್ರೂ ಹೇಳ್ತಾ ಇರ್ತಾನೆ, ಲಚ್ಚಿ ಮನೆ ಮಗಳಲ್ಲ, ನಾನು ಹೊಡೆ ಹುಟ್ಟಿ ತಂಗಿ ಅಲ್ಲ ಅಂತ. ಆಗ ನಿನ್ ಮೊಮ್ಮಗಳ ಮದ್ವೆನ ನೀನೇ ನಿನ್ ಕೈಯಾರ ಮುರಿದಂಗಾಯ್ತದೆ. ಬೇಡ ಬೇಡ, ಹಂಗಾಗೋದು ಬೇಡ. ನನ್ನ ಮೊಮ್ಮಗಳು ಹೆಂಗಾದ್ರೂ ಸರಿ ಮದುವೆ ಆಗಿ ಗಂಡದ ಮನೇಲಿ ಸುಖವಾಗಿದ್ರೆ ಅಷ್ಟೇ ಸಾಕು. ನಾನು ದೇವ್ರ ಮೇಲೆ ಹೂವು ಹಾಕುವಾಗ ಅದನ್ನೇ ಕೇಳೋದು. ಅವಳು ಗಂಡದ ಮನೆ ಸೇರಿ ಸುಖವಾಗಿದ್ರೆ ನಾನು ಜೀವ ಬಿಡೋಕ್ಕೂ ಸಿದ್ಧ. ರಾಮು, ನಿನ್ನ ಕೆಲಸ ಕಂಟಿನ್ಯೂ ಮಾಡಪ್ಪ. ಸರಿ. ರಾಮು, ಅಮ್ಮ ನೋಡ್ದ? ಅಮ್ಮ ಎಲ್ಲೋ ಇದ್ರಲ್ಲ. ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀನಿ ಕಣ, ನನ್ನ ಕೈಗೆ ಸಿಕ್ಕಿಲ್ಲ. ರೂಮಲ್ಲಿ ಇರಬೇಕು. ರೂಮಲ್ಲ? ಸರಿ, ನಾನು ಹುಡುಕ್ತೀನಿ. ಬಾಳೆ ಎಲೆ ಬಂದಿದೆ ಅಂತ ನೋಡು ಒಂಚೂರು. ಸರಿ. ಅಮ್ಮ, ರೂಮಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ಯಾ? ಏನಿಲ್ಲ, ಯಾಕೋ ತಲೆ ನೋವ್ತಾ ಇತ್ತು, ಮಾತ್ರೆ ತಗೊಳ್ಳೋಣ ಅಂತ ಬಂದೆ. ತಲೆನೋವು ಬಂದರೆ ಕಣ್ಣಲ್ಲಿ ನೀರು ಬರುತ್ತಾ? ಯಾಕೆ ಅಳ್ತಿದ್ಯಾ? ಎಲ್ಲರೂ ಮನೇಲಿ ಇಷ್ಟು ಸಂತೋಷವಾಗಿರುವಾಗ ನಾನು ಯಾಕೋ ಅಳ್ಳಿ? ಅಮ್ಮ, ನನ್ನ ಜೊತೆ ಸುಳ್ಳು ಹೇಳಬೇಡ. ಯಾರಾದರೂ ಮನ್ಸಿಗೆ ನೋವಾಗಿ ಮಾತಾಡಿದ್ರಾ? ಇಲ್ಲಪ್ಪ, ಇಲ್ಲ ಕಣೋ. ನನ್ನನ್ನು ಯಾರು ಯಾಕೆ ಈ ಮನೇಲಿ ಏನಾರು ಅಂತಾರೆ? ಯಾಕೆ ಏನೇನೋ ಪ್ರಶ್ನೆ ಕೇಳ್ತಾ ಇದೆಯಾ? ಮತ್ತೆ ನೀನು ಯಾಕೆ ಅಳ್ತಿರೋದು? ಅಪ್ಪ ನೆನಪಾದ್ರ? ಇಂಥ ಸಂದರ್ಭದಲ್ಲಿ ಅಪ್ಪ ಜೊತೆಗಿರ್ಬೇಕು ಅಂತ ಅನಿಸ್ತಿದ್ಯಾ? ಹಾಗನ್ಸದ್ ಸಹಜ ಅಮ್ಮ. ಅಪ್ಪನ ನೆನೆಸ್ಕೊಂಡು ನಾವಿಬ್ರು ದುಃಖ ಪಡಬಾರ್ದು. ಅವ್ನು ನೆನಪಾದಾಗ ನಾವು ಖುಷಿ ಪಡಬೇಕು. ಈಗ ಹೊರಗಡೆ ಬಾ. ನೀನು ಈ ರೂಮಲ್ಲೇ ಇದ್ರೆ ಮತ್ತೆ ಮತ್ತೆ ನೆನಪಾಗಿ ಅಳ್ತಾನೆ ಇರ್ತೀಯ. ಚಂದು, ನೀನು ಹೋಗು. ಇಡೀ ಕಾರ್ಯಕ್ರಮದ ಜವಾಬ್ದಾರಿ ನಿಂದು. ಅವ್ರ ಜಾಗದಲ್ಲಿ ನೀನೇ ನಿಂತು ಎಲ್ಲ ಕೆಲಸ ಮಾಡಬೇಕು. ಅದನ್ನೆಲ್ಲ ನಾನು ಮಾಡ್ತೀನಿ, ನೀನು ಬಾ. ನಂಗೆ ಯಾಕೋ ಮೈ ಸರಿ ಇಲ್ಲ ಚಂದು, ನೀನು ಹೋಗು. ಯಾಕಮ್ಮ ಸುಳ್ಳು ಹೇಳ್ತಾ ಇದೀಯಾ? ಯಾರು ಹೊರಗಡೆ ಬರಬೇಡ ಅಂತ ಹೇಳಿದಾರಾ? ಹೊರಗಡೆ ಬರಬಾರ್ದು ಅನ್ನೋದು ನಂದೇ ನಿರ್ಧಾರ ಚಂದು. ಯಾಕೆ ಅಂತ ಕಾರ್ಯಕ್ರಮ ಮುಗಿದ ಮೇಲೆ ಹೇಳ್ತೀನಿ. ನಿನಗಿದೆಲ್ಲ ಅರ್ಥ ಆಗೋಲ್ಲ. ಹೋಗು, ಬಂದಿರೋ ಬಂಧು ಬಾಂಧವರನ್ನೆಲ್ಲ ಮಾತಾಡ್ಸು. ಯಾರನ್ನೂ ಮರಿಬೇಡ. ಸರಿ. ಅಜ್ಜಿ, ತಾತ, ನೀವಿಬ್ರು ಎಷ್ಟು ಮುದ್ದ ಕಾಣಿಸ್ತಿದ್ದೀರಾ ಗೊತ್ತಾ? ನನ್ನ ದೃಷ್ಟಿನೇ ತಾಕತ್ತೆ ನಿಮಗೆ. ಕಲ್ಪನಾ, ಬಾ ಆಶೀರ್ವಾದ ತಗೊಳ್ಳೋಣ. ಕಲ್ಪನಾ, ಇವತ್ತಿಗೆ ನನ್ನ ಜನ್ಮ ಸಾರ್ಥಕ ಆಯ್ತು ಕಣೆ. ಇನ್ಮೇಲೆ ನಾನು ನೆಮ್ಮದಿಯಾಗಿ ಸಾಯ್ಬೋದು. ಅಮ್ಮ, ಇಂಥ ಶುಭ ಸಂದರ್ಭದಲ್ಲಿ ಕೆಟ್ಟ ಮಾತಾಡಬಾರ್ದು. ನಿಮ್ಮ ಮೂವರ ಜೊತೆಗೆ
ಅವನು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅಮ್ಮ, ಈಗ ಯಾಕೆ ಅದನ್ನೆಲ್ಲ ನೆನೆಸ್ಕೊಳ್ತಾ ಇದೆಯಾ? ಈಗ ಅದರಿಂದ ಏನು ಪ್ರಯೋಜನ ಹೇಳು? ಮನ್ಸಿಗೆ ಬಂದಿದ್ದ ಮಾತನ್ನ ಹೇಳ್ದೆ ಕಣೆ. ಅಮ್ಮ, ಎಲ್ಲ ಸಂತೋಷವಾಗಿದ್ದೀವಿ. ಸದ್ಯಕ್ಕೆ ಎಲ್ಲ ಸರಿ ಹೋಗಿದೆ. ನೀನೀಗ ಸಮಾಧಾನವಾಗಿರು. ನಿನ್ನ ಸಂತೋಷನೇ ನಮ್ಮ ಸಂತೋಷ. ಅಜ್ಜಿ, ಫೋಟೋ ಸೆಷನ್ ಶುರು ಮಾಡೋಣ. ಬನ್ನಿ ಅತ್ತೆ, ಅತ್ತೆ ಬನ್ನಿ. ಸ್ವಲ್ಪ ಕ್ಲೋಸ್ ಆಗಿ. ಓಕೆ, ಸ್ಮೈಲ್. ಮಾವ, ನೀವು ಬನ್ನಿ. ಬನ್ನಿ ಮಾವ, ಕ್ಲೋಸ್ ಆಗಿ ಬನ್ನಿ. ಇನ್ನು ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ಪ್ರಬುದ್ಧವಾಗಿ ವರ್ತಿಸ್ತಾ ಇದ್ದಾನಲ್ವ. ಕಲ್ಪನಾ ಅಕ್ಕ, ನೀನು ಚಂದು ಆಫೀಸಲ್ಲಿದ್ದಾಗ ನೋಡಬೇಕು. ಒಳ್ಳೆ ಪಾದರಸದ ಥರ ಕೆಲಸ ಮಾಡ್ತಿರ್ತಾನೆ. ಅಷ್ಟೇ ಅಲ್ಲಕ್ಕ, ಎಲ್ಲರ ಬಗ್ಗೆನೂ ಎಲ್ಲದ್ರ ಬಗ್ಗೆನೂ ಎಷ್ಟು ಕೇರ್ ತಗೋತಾನೆ ಅಂದರೆ ನೀನು ಹೇಳಿದ್ರೆ ನಂಬಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು.